ಪಾಕಿಸ್ತಾನದ ಕಂಡೀಷನ್ ದಿನದಿಂದ ದಿನಕ್ಕೆ ಕ್ರಿಟಿಕಲ್ ಆಗ್ತಾ ಹೋಗ್ತಿದೆ. ಈಗ ಇಲ್ಲಿನವರಿಗೆ ಕೆಲಸ ಇಲ್ಲ, ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಿದ್ದಾರೆ. ಕಾರಣ ಇಲ್ಲಿನ ಸರ್ಕಾರ ಆದೇಶ ಮಾಡಿರುವಂಥ ಲಾಕ್ಡೌನ್. ಅಷ್ಟಕ್ಕೂ ಈ ಒಂದು ತಿಂಗಳ ಲಾಕ್ಡೌನ್ ಎಲ್ಲೆಲ್ಲಿ ಜಾರಿ ಇರುತ್ತೆ ಗೊತ್ತಾ? ಇಲ್ಲಿದೆ ಅದರ ರಿಪೋರ್ಟ್. ಕೆಲಸ ಇಲ್ಲ, ಶಾಲೆ ಇಲ್ಲ, ಊಟ ಸಿಗಲ್ಲ. ಭಿಕಾರಿ ಪಾಕ್ನಲ್ಲಿ ಭಿಕ್ಷಾಂದೇಹಿ ಯುಗ. ಹಸಿವಿನ ಕಿರುಚಾಟ, ಕತ್ತಲೆಯಲ್ಲಿ ಕಳೆಯುವ ರಾತ್ರಿಗಳು, ಖಾಲಿ ಜೇಬು ಹಿಡಿದು ಹಿಟ್ಟಿನ ಅಂಗಡಿ ಮುಂದೆ ನಿಂತಿರುವ ಜನ, ಪೆಟ್ರೋಲ್ ಬಂಕ್ಗಳಲ್ಲಿ ಅಂತ್ಯವಿಲ್ಲದ ಸಾಲು, ದುಬಾರಿ ಬೆಲೆಯಿಂದ ಔಷಧಿ ಖರೀದಿಸಲು ಸಾಧ್ಯವಾಗದ ಕುಟುಂಬಗಳು. ಇದು ಯುದ್ಧ ಭೂಮಿಯ ದೃಶ್ಯವಲ್ಲ, ಪಾಕಿಸ್ತಾನದ ಹಲವು ಪ್ರದೇಶಗಳಲ್ಲಿ ಜನ ಎದುರಿಸುತ್ತಿರುವ ಕಠಿಣ ವಾಸ್ತವ. ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿ ಸರ್ಕಾರದ ವಿರುದ್ಧ ಜನರ ಆಕ್ರೋಶ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹಣದುಬ್ಬರ, ನಿರುದ್ಯೋಗ, ವಿದ್ಯುತ್ ಕಡಿತ, ರಸ್ತೆ ಮತ್ತು ಆಸ್ಪತ್ರೆಗಳಂತಹ ಮೂಲಭೂತ ಸೌಕರ್ಯಗಳ ಕೊರತೆ ಜನರನ್ನು ಬೀದಿಗಿಳಿಯುವಂತೆ ಮಾಡಿದೆ. ಹಲವೆಡೆ ವ್ಯಾಪಾರ, ಸಂಚಾರ ಮತ್ತು ದೈನಂದಿನ ಚಟುವಟಿಕೆಗಳ ಮೇಲೆ ತೀವ್ರ ಪರಿಣಾಮ ಬೀರಿರುವಂತಹ ಪ್ರತಿಭಟನೆಗಳು ಮತ್ತು ನಿರ್ಬಂಧಗಳು ವರದಿಯಾಗಿವೆ. ಏಪ್ರಿಲ್ ತಿಂಗಳ ಆರಂಭದಲ್ಲಿ ಪಾಕಿಸ್ತಾನ ಸರ್ಕಾರ ಆದೇಶ ಹೊರಡಿಸಿತು. ಅಂಗಡಿ, ಮಾರುಕಟ್ಟೆ, ಶಾಪಿಂಗ್ ಮಾಲ್ಗಳು ರಾತ್ರಿ 8 ಗಂಟೆಗೆ ಮುಚ್ಚಬೇಕು. ರೆಸ್ಟೋರೆಂಟ್, ಬೇಕರಿ, ಕಿರಾಣಿ ಅಂಗಡಿ, ಮದುವೆ ಮಂಟಪಗಳು ರಾತ್ರಿ 10 ಗಂಟೆಗೆ ಬಂದಾಗಬೇಕು. ಕಾರಣ ಒಂದೇ, ಅಮೆರಿಕ ಇರಾನ್ ಯುದ್ಧದಿಂದ ತೈಲ ಬೆಲೆ ಚಿಮ್ಮಿದ್ದು ಆಮದು ತಗ್ಗಿಸಲು ವಿದ್ಯುತ್ ಮತ್ತು ಇಂಧನ ಉಳಿಸಬೇಕು ಎಂದು. ಆದರೆ ಜನರು ಇದನ್ನು ಕಿವಿಗೆ ಹಾಕೊಂಡಿರಲಿಲ್ಲ. ಆದರೆ ಈಗ ಗಿಲ್ಗಿಟ್, ಖೈಬರ್ ಮತ್ತು ಬಲೂಚಿಸ್ತಾನ್ ಹಾಗೆ ಸ್ಕಾರ್ಡು ಪ್ರದೇಶಗಳಲ್ಲಿ ಭದ್ರತಾ ಪಡೆಗಳನ್ನು ನಿಯೋಜಿಸಿ ಕಠಿಣ ನಿಯಂತ್ರಣ ಹೇರಲಾಗಿತ್ತು. ಈಗ ಅಲ್ಲಿ 1 ತಿಂಗಳ ಕಾಲ ಲಾಕ್ಡೌನ್ ಘೋಷಿಸಿದ್ದು, ಒಬ್ಬ ವ್ಯಕ್ತಿ ಮನೆಯಿಂದ ಹೊರಗೆ ಕಾಲಿಟ್ಟಿದ್ದೇ ಆದಲ್ಲಿ ಅವರಿಗೆ ಕಠಿಣ ಶಿಕ್ಷೆ ಫಿಕ್ಸ್ ಎಂದು ಘೋಷಣೆ ಮಾಡಿದೆ. 2026ರ ಮೇ ತಿಂಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ 1000 ಪಾಕ್ ರೂಪಾಯಿಗಿಂತಲೂ ಹೆಚ್ಚಾಗಿದೆ. ಈ ದರ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಲಿದೆ ಅನ್ನೋ ಭಯ ಆರ್ಥಿಕ ತಜ್ಞರಿಗಿದೆ. ಇದು ಕೇವಲ ವಾಹನ ಚಾಲಕರ ತಲೆನೋವಲ್ಲ, ಇದು ಪಾಕ್ನಲ್ಲಿ ರೊಟ್ಟಿ ತಿನ್ನುವ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಯ ಸಮಸ್ಯೆಯಾಗಿದೆ. ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಸಾಮಾನ್ಯ ಜನರ ಬದುಕನ್ನೇ ಹಾಳು ಮಾಡಿದೆ. ಹಿಟ್ಟು, ಅಡುಗೆ ಎಣ್ಣೆ, ಸಕ್ಕರೆ, ಹಾಲು ಮತ್ತು ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಬಡ ಕುಟುಂಬಗಳು ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಿವೆ. ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯಿಂದ ಸಾರಿಗೆ ವೆಚ್ಚ ಹೆಚ್ಚಾಗಿ ಎಲ್ಲ ವಸ್ತುಗಳ ಬೆಲೆಯೂ ಗಗನಕ್ಕೇರಿದೆ. ವಿದ್ಯುತ್ ಕಡಿತ ಮತ್ತು ಇಂಧನ ಕೊರತೆಯಿಂದ ಸಣ್ಣ ಕೈಗಾರಿಕೆಗಳು ಮುಚ್ಚುತ್ತಿದ್ದು, ಸಾವಿರಾರು ಯುವಕರು ಉದ್ಯೋಗ ಕಳೆದುಕೊಂಡಿದ್ದಾರೆ. ರಾಜಕೀಯ ನಾಯಕರು ಪರಿಸ್ಥಿತಿಯ ಗಂಭೀರತೆಯನ್ನು ಒಪ್ಪಿಕೊಂಡಿದ್ದಾರೆ. ಮಾಜಿ ಪ್ರಧಾನಿ ನವಾಜ್ ಶರೀಫ್ ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿ ಅಭಿವೃದ್ಧಿ ಮತ್ತು ಮೂಲಸೌಕರ್ಯ ಕೊರತೆ ಬಗ್ಗೆ ಮಾತನಾಡಿದರೆ, ಬಿಲಾವಲ್ ಭುಟ್ಟೋ ಅಲ್ಲಿನ ಜನರಿಗೆ ಹೆಚ್ಚಿನ ಹಕ್ಕುಗಳು ಮತ್ತು ಅವಕಾಶಗಳು ಸಿಗಬೇಕೆಂದು ಹೇಳಿದ್ದಾರೆ. ಆದರೆ ನೆಲಮಟ್ಟದಲ್ಲಿ ಜನರ ಸಂಕಷ್ಟ ಮಾತ್ರ ಇನ್ನೂ ಕಡಿಮೆಯಾಗಿಲ್ಲ. ಸದ್ಯಕ್ಕೆ ಪಾಕಿಸ್ತಾನದ ಸರ್ಕಾರ ಇಂಧನ ಉಳಿಸಲು ಲಾಕ್ಡೌನ್ ಘೋಷಣೆಯನ್ನು ಮಾಡಿದೆ. ಆದರೆ ಜನರ ಹಸಿವನ್ನು ಕೇಳೋರು ಯಾರು? ಈ ಪ್ರಶ್ನೆಗೆ ಪಾಕ್ ಪ್ರಧಾನಿ ನವಾಜ್ ಶರೀಫ್ ಬಳಿಯೂ ಇದೆಲ್ಲ ಪಾಕಿಸ್ತಾನ ಇಲ್ಲಿವರೆಗೆ ಮಾಡಿರುವ ಮೋಸದಾಟದ ಪರಿಣಾಮ.